ನಮಸ್ಕಾರ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಹರ್ಷದ್ ಮೆಹ್ತಾ ಅವ್ರ ಬಗ್ಗೆ ತಿಳ್ಕೊಳ್ಳೋಣ. ಇವರನ್ನ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ನ ಬುಲ್ ಅಂತಲೇ ಕರೀತಾ ಇದ್ರು. ಇವರು ಸ್ಟಾಕ್ ಬ್ರೋಕರ್ ಆಗಿ 1990ಸಲ್ಲೇ ಇಂಡಿಯಾದ ಅತಿ ದೊಡ್ಡ ಫೈನಾನ್ಷಿಯಲ್ ಸ್ಕ್ಯಾಮ್ ನಡೆಸಿದರು. ಹರ್ಷದ್ ಶಾಂತಿಲಾಲ್ ಮೆಹ್ತಾ ಅವರು ಜುಲೈ 29, 1954ರಂದು ಗುಜರಾತ್ನ ರಾಜ್ಕೋಟಲ್ಲಿ ಜನಿಸ್ತಾರೆ. ಇವ್ರ ತಂದೆಯ ಆರೋಗ್ಯ ಮತ್ತು ವ್ಯಾಪಾರ ಹದಗೆಟ್ಟಿರುತ್ತೆ. ಅವಾಗ ಇವರು BCom ಮಾಡೋಕ್ಕೆ ಮುಂಬೈಗೆ ಹೋಗ್ತಾರೆ. ಅಲ್ಲಿ ಲಜಪತ್ ರಾಯ್ ಕಾಲೇಜ್ನಲ್ಲಿ ಅಡ್ಮಿಷನ್ ಪಡ್ಕೋತಾರೆ. 1972ರಲ್ಲಿ ಇವ್ರ ಕಾಲೇಜ್ ಮುಗಿದಾದ್ಮೇಲೆ ಇವರು ನ್ಯೂ ಇಂಡಿಯನ್ ಅಶ್ಯೂರೆನ್ಸ್ ಕಂಪ್ನಿನಲ್ಲಿ ಕ್ಲರ್ಕ್ ಆಗಿ ಕೆಲ್ಸಕ್ಕೆ ಸೇರ್ಕೋತಾರೆ. ಕೆಲ್ಸದ ಜೊತೆ ಹರ್ಷದ್ ಮತ್ತು ಅವ್ರ ತಮ್ಮ ಸೈಡ್ ಬಿಸ್ನೆಸ್ ಕೂಡ ಮಾಡ್ತಾ ಇರ್ತಾರೆ. ಆದರೆ ಎಷ್ಟು ಕೆಲಸ ಮಾಡಿದ್ರೂ ಅವರ ಆರ್ಥಿಕ ಪರಿಸ್ಥಿತಿಯಲ್ಲಿ ಅಭಿವೃದ್ಧಿ ಆಗ್ತಾ ಇರಲ್ಲ. ಅದಕ್ಕೆ ಇಬ್ಬರು ಸ್ಟಾಕ್ ಮಾರ್ಕೆಟ್ನಲ್ಲಿ ಎಂಪ್ಲಾಯ್ ಆಗಬೇಕಂತ ಬಯಸ್ತಾರೆ. ಟ್ರೇಡಿಂಗ್ನ ಮೊದಲ ದಿನವೇ ಅವ್ರಿಗೆ 2,000 ಲಾಸ್ ಆಗುತ್ತೆ. ಆವಾಗ ಇದು ತುಂಬ ದೊಡ್ಡ ಮೊತ್ತ. ಆದರೆ ಇದರಿಂದ ಅವರು ಯಾವುದೇ ಥರನೂ ಕುಗ್ಲಿಲ್ಲ, ಮರು ಪ್ರಯತ್ನ ಮಾಡ್ತಾನೆ ಹೋಗ್ತಾರೆ. ಹಾಗೆ ಒಂದು ದಿನ ಅವರು ಸ್ಟಾಕ್ ಮಾರ್ಕೆಟ್ನಲ್ಲಿ ಎಕ್ಸ್ಪರ್ಟ್ ಟ್ರೇಡರ್ ಆಗಿಬಿಡ್ತಾರೆ. ಇವರು ಕಂಪ್ನಿನ ಎಲ್ಲ ಮುಖ್ಯ ಮಾಹಿತಿಗಳನ್ನ ಎಲ್ಲರಿಗಿಂತ ಮುಂಚೆ ತಿಳ್ಕೋಬೇಕು ಅಂತ ಬಯಸ್ತಾರೆ. ಅದಕ್ಕೆ ಇವರು ಎಷ್ಟೊಂದು ಫ್ಯಾಕ್ಟ್ರಿಗಳ ಓನರ್ಸ್ ಜೊತೆ ಒಡನಾಟ ಬೆಳೆಸ್ಕೋತಾರೆ. ಅದರಿಂದ ಫ್ಯಾಕ್ಟ್ರಿ ಪ್ರೊಡಕ್ಷನ್ ಜಾಸ್ತಿ ಆದಾಗ ಇವರು ಸ್ಟಾಕ್ ಮಾರ್ಕೆಟ್ನಲ್ಲಿ ಬೈ ಮಾಡ್ತಿದ್ರು. ಹಾಗೆ ಫ್ಯಾಕ್ಟ್ರಿನಲ್ಲಿ ಯಾವುದಾದ್ರೂ ಒಂದು ಸ್ಟ್ರೈಕ್ ಆದಾಗ ಇವರು ಸೆಲ್ ಮಾಡ್ತಾಯಿದ್ರು. ಹೀಗೆ ಮಾಡೋದು ಇವತ್ತು ಇಲ್ಲೀಗಲ್ಲು, ಆದರೆ 1970ಸಲ್ಲಿ ಇದು ಲೀಗಲ್ ಆಗಿತ್ತು. ಹಾಗೆ ಹರ್ಷದ್ ಮೆಹ್ತಾ ಅವರು ಹಣ ಗಳಿಸೋಕೆ ಒಂದು ಹೊಸ ಟ್ರಿಕ್ನ ಕಂಡುಹಿಡಿತಾರೆ. ಜಾಸ್ತಿ ಮಾರಾಟ ಆಗದಿರೋ ಸ್ಟಾಕ್ಸ್ನ ಗಮನಿಸಿ ಇವರು ಅವುಗಳನ್ನ ದೊಡ್ಡ ಪ್ರಮಾಣದಲ್ಲಿ ಬೈ ಮಾಡ್ತಾಯಿದ್ರು. ಆಗ ಆ ಸಣ್ಣ ಸ್ಟಾಕ್ಸ್ಗೂ ತುಂಬ ಜಾಸ್ತಿ ಡಿಮ್ಯಾಂಡ್ ಬರೋದು. ಹೀಗೆ ಸ್ಟಾಕ್ಸ್ನ ಬೆಲೆ ಜಾಸ್ತಿ ಆದಾಗ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಇವರು ಸೆಲ್ ಮಾಡ್ತಾ ಬರ್ತಾಯಿದ್ರು. ಹೀಗೆ ಅವರು ತುಂಬ ಹಣ ಸಂಪಾದನೆ ಮಾಡಿದ್ರು ಮತ್ತು ದೊಡ್ಡ ದೊಡ್ಡ ಬಂಗ್ಲೆ, ಲಕ್ಸುರಿ ಕಾರ್ಗಳನ್ನೆಲ್ಲ ಖರೀದಿ ಮಾಡಿದ್ರು. ಇವರು 1982ನಲ್ಲಿ ಗ್ರೋಮೋರ್ ಕನ್ಸಲ್ಟೆಂಟ್ ಅಂತ ಸ್ಟಾರ್ಟ್ ಮಾಡ್ತಾರೆ. ಇದರಲ್ಲಿ ಇವರು ಶ್ರೀಮಂತರಿಗೆ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಗೈಡೆನ್ಸ್ ಕೊಡ್ತಿದ್ರು ಮತ್ತು ಅವ್ರ ಹಣನ ಒಳ್ಳೆ ಸ್ಟಾಕ್ಸಲ್ಲಿ ಇನ್ವೆಸ್ಟ್ ಮಾಡ್ತಾಯಿದ್ರು. ಪ್ರಾರಂಭದಲ್ಲೇ ಇವರು ತುಂಬ ಹಣ ಗಳಿಸಿ ಮೆಚ್ಚುಗೆಗೆ ಪಾತ್ರರಾಗ್ತಾರೆ. ಹಾಗೆ ಇವ್ರ ಬಳಿ ತುಂಬ ಜನ ಕ್ಲೈಂಟ್ಸ್ ಬರ್ತಾರೆ. ಹೀಗೇ ಇವ್ರ ಸಂಪಾದನೆ ಹೆಚ್ಚಾಗ್ತಾ ಹೋಗ್ತಾನೇ ಇರುತ್ತೆ. ಇದಾದಮೇಲೆ ಇನ್ನೂ ಹೆಚ್ಚು ಹಣ ಗಳಿಸ್ಬೋದಲ್ಲ ಅಂತ ಮನಿ ಮಾರ್ಕೆಟಿಂಗಲ್ಲಿ ಒಬ್ಬ ಬ್ರೋಕರ್ ಆಗಿ ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಒಂದು ಬ್ಯಾಂಕಿಂದ ಇನ್ನೊಂದು ಬ್ಯಾಂಕ್ಗೆ ಸಾಲ ಕೊಡೋದಕ್ಕೆ ಒಬ್ಬರು ಬ್ರೋಕರ್ ಮೇಲೆ ಡಿಪೆಂಡ್ ಆಗ್ತಿದ್ರು. ಅದಕ್ಕೆ ಬ್ಯಾಂಕ್ಗಳು ಮುಂಚೆನೇ ಬ್ರೋಕರ್ಗೆಲ್ಲ ದೊಡ್ಡ ಮೊತ್ತದ ಹಣನ ಕೊಟ್ಬಿಡ್ತಿದ್ರು. ಸರಿಯಾದ ಡೀಲ್ ಸಿಕ್ಕಿದ ಮೇಲೆ ಬ್ರೋಕರ್ ಈ ಹಣನ ಬೇರೆ ಬ್ಯಾಂಕ್ಗೆ ಕೊಡ್ತಿದ್ರು. ಆದರೆ ಹರ್ಷದ್ ಮೆಹ್ತಾ ಅವರು ಈ ಹಣದಿಂದ ಸ್ಟಾಕ್ ಮಾರ್ಕೆಟ್ನಲ್ಲಿ ಮ್ಯಾನಿಪುಲೇಷನ್ ಮಾಡ್ತಾರೆ. ಟೈಮ್ಸ್ ಆಫ್ ಇಂಡಿಯಾದವರು ಈ ಎಲ್ಲ ಮಾಹಿತಿನ ತಿಳ್ಕೊಂಡು ನ್ಯೂಸ್ ಪೇಪರ್ನಲ್ಲಿ ಪಬ್ಲಿಷ್ ಮಾಡಿಬಿಡ್ತಾರೆ. 1992 ಜೂನ್ 4ಕ್ಕೆ ಹರ್ಷದ್ ಮೆಹ್ತಾ ಅವ್ರನ್ನ ಬಂಧಿಸ್ತಾರೆ. ಕಾನೂನು ಹೋರಾಟ ಸುಮಾರು ವರ್ಷಗಳ ತನಕ ನಡೆಯುತ್ತೆ. ಡಿಸೆಂಬರ್ 30, 2001ಕ್ಕೆ ಹರ್ಷದ್ ಮೆಹ್ತಾ ಅವರು ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡ್ಬಿಡ್ತಾರೆ. ಧನ್ಯವಾದಗಳು.